ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನೀವು ಬಹಳ ಸಮಯದಿಂದ ಅನುಭವಿಸುತ್ತಿದ್ದ ಆದರೆ ಒಪ್ಪಿಕೊಳ್ಳಲು ಹಿಂಜರಿಯುತ್ತಿದ್ದ ಒಂದು ಸತ್ಯ ಈಗ ನಿಮ್ಮ ಮುಂದೆ ಬರಲಿದೆ. ಆಶ್ಚರ್ಯಕರ ಸಂಗತಿ, 1 ಗಂಟೆಯೊಳಗೆ ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುವ ಪರಿಸ್ಥಿತಿ ಎದುರಾಗುತ್ತೆ. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ಯಾರಿದ್ದಾರೆ, ಯಾರೆಲ್ಲ ಇದ್ರು ಅನ್ನುವಂತಹ ಒಂದು ಸ್ಪಷ್ಟತೆ ಬರುತ್ತೆ. ಕುಂಭರಾಶಿಯವರೇ, ಇವತ್ತು ಬಹಳ ವಿಶೇಷವಾದ ಸಂಕೇತ ಅನ್ನೋದು ಬರ್ತಾ ಇದೆ. ಇದು ಸಾಮಾನ್ಯ ಸಂಕೇತ ಅಲ್ಲ. ಇವತ್ತು ಭಾರತದಲ್ಲಿ ನೀವು ಜೀವನದಲ್ಲಿ ಒಂದು ಸತ್ಯವನ್ನು ಎದುರಿಸ್ತೀರ. ಯಾವ ಸತ್ಯವನ್ನು ನೀವು ಬಹಳ ಸಮಯದಿಂದ ಅನುಭವ ಮಾಡ್ತಿದ್ರಿ, ಅದರ ಸ್ವೀಕಾರ ಮಾಡೋದಕ್ಕೆ ಹಿಂಜರಿಕೆ ಆಗ್ತಿತ್ತು. ಅಂತಹ ಆಶ್ಚರ್ಯಕರ ಕಥೆ ಇವತ್ತು ನಿಮಗೆ ನಡೆಯುತ್ತೆ. ಇನ್ನು 1 ಗಂಟೆಯೊಳಗೆ ನಿಮ್ಮ ಮುಂದೆ ಒಂದು ಪರಿಸ್ಥಿತಿ ಬರುತ್ತೆ. ಕಷ್ಟದ ಸಮಯದಲ್ಲಿ ಪ್ರಕೃತಿ ನಿಮಗೆ ಯಾರ ಜೊತೆ ಇದ್ದಾರೆ, ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆ ಇದ್ರು, ಯಾರು ಇರೋದಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದು ಕೇವಲ ಒಂದು ಆಕಸ್ಮಿಕ ಅಲ್ಲ. ಇವತ್ತಿನ ರಾತ್ರಿ ಮುಂಚೆ ನಿಮಗೆ ಒಂದು ಸಂಕೇತ ಸಿಗುತ್ತೆ. ಆ ಸಂಕೇತ ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸಬಹುದು. ಆ ಸಂಕೇತವನ್ನು ಗಮನಿಸಿದರೆ ಒಂದು ದೊಡ್ಡ ಅಸ್ವಿಧೇಯತೆಯಿಂದ, ಒಂದು ಅಪಾಯದಿಂದ ನೀವು ಪಾರಾಗ್ತೀರ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ಜೀವನದಲ್ಲಿ ಒಂದು ಸಂಘರ್ಷ ನಡೀತಾ ಇದೆ. ಹೊರಗೆ ಎಲ್ಲವೂ ಸರಿ ಅಂತ ಅಂದಿದ್ರು ಕೂಡ ಒಳಗೊಳಗೆ ಯಾವುದೋ ಒಂದು ವಿಷಯ ನಿಮ್ಮನ್ನು ಚಿಂತೆಗೆ ಕಾಡ್ತಾ ಇದೆ. ಯಾರ ಮೇಲೂ ಭರವಸೆ ಇಡೋದಕ್ಕೆ ಆಗ್ತಾ ಇಲ್ಲ. ಯಾರೋ ಭರವಸೆ ಮುರಿದಿದ್ದಾರೆ. ನೀವು ಬಹಳ ಸಹಿಸಿಕೊಂಡಿದ್ದೀರಿ. ಆದರೆ ಇವತ್ತು ಗ್ರಹಗಳ ಸ್ಥಿತಿ ಹೇಳ್ತಿದೆ. ಈಗ ನಿಮಗೆ ಒಂದು ಸತ್ಯ ಗೊತ್ತಾಗುತ್ತೆ. ಅದು ಕೇಳೋದಕ್ಕೆ ಕಠಿಣ ಅನಿಸಿದ್ರು ನಿಮ್ಮ ಕಣ್ಣ ಮುಂದೆ ತೆರೆಯುತ್ತೆ. ಇಷ್ಟು ದಿನ ನಿಮ್ಮನ್ನು ಹೊಗಳಿದವರು, ನಿಮ್ಮನ್ನು ನಿಜವಾದ ಪ್ರಿಯರು ಅಂತ ಅಂದವರು ಜೀವನದ ಕಠಿಣ ಸಮಯದಲ್ಲಿ ಎಲ್ಲಿ ಹೋದರು ಅನ್ನೋರು ಇವತ್ತು ಗೊತ್ತಾಗುತ್ತೆ. ನೀವು ಕೇಳುತ್ತಿದ್ದ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಯಾಕೆಂದರೆ ಆ ಉತ್ತರನೇ ನಿಮ್ಮ ಮುಂದಿನ ದಾರಿಯಾಗಿರುತ್ತೆ. ನಿಮ್ಮ ವರ್ತಮಾನದ ಪರಿಸ್ಥಿತಿ ನೋಡಿದರೆ ನೀವು ಯಾರ ಮೇಲೂ ಕಣ್ಣು ಮುಚ್ಚಿ ವಿಶ್ವಾಸ ಇಟ್ಟಿದ್ದೀರಿ. ಹೊರಗೆ ಅವರ ವ್ಯವಹಾರ ಒಂದು ರೀತಿ ಇದೆ, ಆದರೆ ಮನಸ್ಸಿನ ಉದ್ದೇಶ ಬೇರೆಯೇ ಇದೆ. ಆಶ್ಚರ್ಯ ಏನಂದರೆ, ಈ ವಿಷಯ ನಿಮಗೆ ಒಳಗೊಳಗೆ ಗೊತ್ತಿದೆ, ಆದರೆ ಮನಸ್ಸನ್ನು ಅದನ್ನು ಸ್ವೀಕಾರ ಮಾಡೋದಕ್ಕೆ ತಯಾರಿಲ್ಲ. ನಾವು ಎಲ್ಲರೂ ಈ ತಪ್ಪು ಮಾಡ್ತೀವಿ. ಅನೇಕ ಸಮಯದಲ್ಲಿ ನಮಗೆ ಗೊತ್ತಿರುವ ಸತ್ಯವನ್ನು ಕೂಡ ನಾವು ಒಪ್ಪಿಕೊಳ್ಳಲ್ಲ. ಆದರೆ ಇವತ್ತು ಗ್ರಹಗಳು ನಿಮ್ಮನ್ನು ಬಲವಂತವಾಗಿ ವಾಸ್ತವವನ್ನು ನೋಡುವಂತೆ ಮಾಡುತ್ತೆ. ಕುಂಭರಾಶಿಯವರಿಗೆ ಇವತ್ತಿನಿಂದ ಭಾಗ್ಯದಲ್ಲಿ ಒಂದು ಹೊಸ ಅಧ್ಯಾಯ ಅನ್ನೋದು ಶುರುವಾಗುತ್ತೆ. ಈ ವಿಡಿಯೋ ನೋಡುತ್ತಾ ನಿಜವಾದ ಶ್ರದ್ಧೆ ಇಟ್ಟು ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀ ಗಣೇಶ ಅಂತ ಕಮೆಂಟ್ ಮಾಡಿ. ಆ ಗಣೇಶನು ನಿಮ್ಮ ಈಗಿನ ಪರಿಸ್ಥಿತಿಯಿಂದ ಹೊರಬರೋದಕ್ಕೆ ದಾರಿಯನ್ನು ತೋರಿಸ್ತಾರೆ. ಇನ್ಮುಂದೆ ನಿಮಗೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಮೆಸೇಜ್ ಬರ್ಬೋದು, ಅಥವಾ ವ್ಯವಹಾರದಲ್ಲಿ ಕಷ್ಟ ಆಗ್ಬೋದು, ನಿರಾಸೆ ಸಿಗ್ಬೋದು. ಮೊದಲು ನೋಡಿದರೆ ನಿಮಗೆ ಬೇಸರ ಆಗುತ್ತೆ, ತುಂಬ ನೋವಾಗುತ್ತೆ. ಆದರೆ ವಾಸ್ತವದಲ್ಲಿ ಆ ಘಟನೆ ನಿಮಗೆ ಒಂದು ಆಶೀರ್ವಾದ ಆಗುತ್ತೆ. ಹೌದು ಬಂಧುಗಳೇ, ಇವತ್ತು ನಿಮ್ಮ ಜೊತೆ ಇರುವ ವ್ಯಕ್ತಿ ಮನಸ್ಸಿನಿಂದ ನಿಮ್ಮ ಜೊತೆ ಇದ್ದಾನೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಯಾರ ಮೇಲೆ ಭರವಸೆ ಇಡಬೇಕು, ಯಾರ ಮೇಲೆ ಇಡಬಾರ್ದು ಅನ್ನೋದು ಈಗ ಸ್ಪಷ್ಟವಾಗುತ್ತೆ. ಈ ಸಂಕೇತ ಬಹಳ ಕಡಿಮೆ ಜನರಿಗೆ ಗೊತ್ತಿದೆ. ಅನೇಕ ಸಮಯದಲ್ಲಿ ಭಗವಂತ ನಮ್ಮ ಜೀವನದಲ್ಲಿ ಏನೋ ಒಂದು ದೂರ ಮಾಡ್ತಾನೆ. ಯಾಕೆಂದರೆ ಮುಂದೆ ಬರೋ ದೊಡ್ಡ ವಿಪತ್ತಿನಿಂದ ನಿಮ್ಮನ್ನು ಕಾಪಾಡೋದಕ್ಕೆ. ಅದಕ್ಕೂ ಮುಂಚೆ ನಿಮಗೆ ಒಂದು ಚಿಂತೆ ಕಾಡುತ್ತೆ. ಆದರೆ ಅದಕ್ಕೂ ಮುಂಚೆ ನಿಮ್ಮ ಧನ ಅರ್ಹತೆ ವಿಷಯದಲ್ಲಿ ಒಂದು ಮುಖ್ಯ ಸಂಕೇತ ಅನ್ನೋದು ಸಿಗುತ್ತೆ. ಕುಂಭರಾಶಿಯವರೇ, ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಒಂದು ಕೆಲಸ ಈಗ ನಿಧಾನವಾಗಿ ಮುಂದುವರಿಯುತ್ತೆ. ನೀವು ಚಾಕ್ರಿ ಮಾಡ್ತಿದ್ರೆ, ಸೈಡ್ ವರ್ಕ್ ಮಾಡ್ತಿದ್ರೆ, ನಿಮ್ಮ ಸುತ್ತಲಿನ ಪರಿಸರದ ಮೇಲೆ ನೀವು ಕಣ್ಣಿಡಿ. ಏನೋ ಒಂದು ವಿಷಯ ಹೊರಗೆ ಬರುತ್ತೆ. ನೀವು ವ್ಯಾಪಾರ ಮಾಡ್ತಿದ್ರೆ ಒಂದು ಹೊಸ ಅವಕಾಶ ಸಿಗುತ್ತೆ. ಅದನ್ನು ನೀವು ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ವ್ಯಕ್ತಿ ನಿಮ್ಮಿಂದ ಬಹಳ ದೂರ ಇರಬಹುದು, ಅಥವಾ ಮಾತುಕತೆ ನಿಂತು ವರ್ಷಗಳಾಗಿರ್ಬೋದು, ಯಾವ ಸಂಪರ್ಕವೂ ಇಲ್ಲದೆ ಇರಬಹುದು. ಆದರೂ ಇದ್ದಕ್ಕಿದ್ದಂತೆ ಅವನು ನೆನಪಾಗೋದು ಒಂದು ಸಂಕೇತ. ಈ ರಹಸ್ಯವನ್ನು ಹೆಚ್ಚಿನ ಜನ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಕುಂಭರಾಶಿಯವರೇ, ನೀವು ಮರಿಬೇಡಿ. ಯಾಕೆಂದರೆ ಇವತ್ತು ಪ್ರತಿ ಸಣ್ಣ ಸಂಕೇತ ಕೂಡ ಮುಂದಿನ ದೊಡ್ಡ ಬದಲಾವಣೆಯ ಇಶಾರೆ ಮಾಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ರಾತ್ರಿ ಮುಂಚೆ ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದರಿಂದ ನಿಮ್ಮ ಮನಸ್ಸಿನ ಭ್ರಮೆ ಹೋಗುತ್ತೆ. ಒಂದು ಭ್ರಮೆ ಬಹಳ ಸಮಯದಿಂದ ನಿಮ್ಮನ್ನು ತಪ್ಪು ದಾರಿಯಲ್ಲಿ ಚಿಂತೆ ಮಾಡುವಂತೆ ಮಾಡ್ತಿತ್ತು. ಆದರೆ ಅದು
ಕಟ್ಟೆ ಹೊಡೆದಿದೆ, ಯಾಕೆ, ಯಾರ ಜೊತೆಗೆ, ಹೇಗೆ ಅನ್ನೋದರ ರಹಸ್ಯ ಇವತ್ತು ಬೆಳಕಿಗೆ ಬರುತ್ತೆ. ಕುಂಭರಾಶಿಯವರೇ, ಆ ಭ್ರಮೆಯ ವಿಷಯ ಕೇವಲ ಯಾವುದೋ ವ್ಯಕ್ತಿಯ ಬಗ್ಗೆ ಅಲ್ಲ, ಅದು ನಿಮ್ಮ ಸ್ವಂತ ಮನಸ್ಸಿನ ಜೊತೆಗೆ ಇದ್ದ. ಯಾಕೆಂದರೆ ಅನೇಕ ಸಮಯದಲ್ಲಿ ಬೇರೆಯವರು ನಿಮಗೆ ಮೋಸ ಮಾಡಲ್ಲ, ನಮ್ಮ ಸ್ವಂತ ಆಸೆ ಮತ್ತು ಭರವಸೆನೇ ನಮಗೆ ಕಷ್ಟ ಕೊಡುತ್ತೆ. ನಿಮ್ಮ ಪ್ರತಿ ತಪ್ಪಿನಲ್ಲೂ ಒಂದು ಪಾಠ ಇದೆ, ಆದರೆ ಇವತ್ತು ಗ್ರಹಗಳ ಸ್ಥಿತಿ ಹೇಳ್ತಿದೆ, ಇನ್ನು ಗಾಳಿ ಬೇರೆ ದಿಕ್ಕಿಗೆ ಬೀಸುತ್ತೆ. ಇವತ್ತು ನಿಮ್ಮ ಜೀವನದಲ್ಲಿ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಫ್ರೆಂಡ್ಸ್, ಒಂದು ಮುಖ್ಯ ವಿಷಯ ಇದೆ ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ. ಯಾಕೆಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆಗೋದು ಸಾಮಾನ್ಯ ಅಲ್ಲ. ಕುಂಭರಾಶಿಯವರೇ, ಕಳೆದ ದಿನಗಳಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ಸಂಪೂರ್ಣ ಫಲ ಸಿಗುತ್ತೆ. ಈಗ ನಿಮಗೆ ಅನೇಕ ಸಮಯ ಅನಿಸುತ್ತೆ, ಆದರೆ ನಿಮಗೆ ವಿಜಯ ಅನ್ನೋದು ಬರುತ್ತೆ. ಆದರೆ ತಾಳ್ಮೆಯಿಂದ ಇರಬೇಕು. ವಿಜಯ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ಗಣೇಶ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.